ಅವರ ಸಮಾನವಾದ ಎಲ್ಸಿಂಗಿ ಸರ್ ತುಂಬ ಅಚ್ಚುಮೆಚ್ಚು. ಅವ್ರು ಮಾಡುವಂಥ ಹೋರಾಟಗಳು, ಅವ್ರ ಮಾತುಗಳು, ಅವರ ನಡೆ ಮತ್ತು ಅನ್ಯಾಯದ ವಿರುದ್ಧ ಸಿಡಿದಿದ್ದು ನಿಲ್ಲೋದು, ನ್ಯಾಯ ಬೇಕು ಅಂತ ಹೋರಾಡೋದು ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರು ಯಾವತ್ತು ಕರೆದವರು ಬರ್ತಿರ್ತೀವಿ. ಸ್ಪೆಷಲಿ ಇವತ್ತು ನಾನು ಬಂದರೆ ನನಗೆ ವಿಶೇಷ ಮತ್ತು ತುಂಬ ಸಂತೋಷ ಆಗ್ತದೆ. ತಾವು ಬೆಳಗ್ಗೆ ಅಂದರೆ ಸಂತ ಸೇವಾಲ ಇವರೇ ಮಠಕ್ಕೆ ಭೇಟಿ ಕೊಟ್ಟಿದ್ದೀರಿ ಅಂತ ಹೇಳಿ. ಹೌದೌದು, ಅದೆಲ್ಲ ಸ್ವಲ್ಪ ಇದಾಗಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಸಂವಿಧಾನ ಶಿಲ್ಪಿ, ಸರ್ಟಿಫಿಕೇಟ್ ಮತ್ತು ಭಾರತ ರತ್ನ, ಶಾಲನ್ನು ನೀಡಿ ವಿಶ್ವರತ್ನ ದಯವಿಟ್ಟು ಅವ್ರು ಬಂದು ಸ್ವೀಕರಿಸಬೇಕಂತ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಇಡೀ ಕಲಬುರಗಿ ಜನತೆಗೆ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಬಾಬಾ ಸಾಹೇಬರು ಪ್ರಶಸ್ತಿ ಮಾನ್ಯ ವೈದ್ಯಾಧಿಕಾರಿಗಳಂತ ಸನ್ಮಾನ್ಯ ರುದೋಳಿ ಸರ್ ಅವರು ಅವರನ್ನು ಸನ್ಮಾನಿಸಿ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಸಹಿತ ತಾವು ವೈದ್ಯಾಧಿಕಾರಿಗಳು, ತಾವು ಗಣ್ಯ ವ್ಯಕ್ತಿಗಳು ತಾವು ಬರಬೇಕು. ಅವರಿಗೆ ನಿಂತಿಗೆಸಿಂದ ಅವರಿಗೆ ಫೋಟೋ ಕೊಡಬೇಕು ತಿಳಿಸಿದ ಅಂತ ಹೇಳ್ಕೊತಾರೆ. ಯಾಕಂದ್ರೆ ಅದೊಂದು ಶುಭ ಸಂದರ್ಭ, ಅವರಿಗೆ ಸಂತೋಷವಾದ ಸಂದರ್ಭ. ತಾವೆಲ್ಲರೂ ಸಹಿತ ಗಣ್ಯರು ಆ ಒಂದು ಪುಟ್ಟ ವಿದ್ಯಾರ್ಥಿಯನ್ನು ತಾವೆಲ್ಲರೂ ಗೌರವಿಸಬೇಕು, ಒಂದು ಹುರಿದುಂಬಿಸಬೇಕಂತ, ಗೌರವ ಸೂಚಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಅವರ ಒಂದು ಹುಟ್ಟಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಶಿಕ್ಷಕರು ಅಥವಾ ಎಲ್ಲ ತರಬೇತಿದಾರರು ಅಲ್ಲಿ ನಮ್ಮ ಕಾಲೇಜು ಪುಣ್ಯ ಅಂತ ಹೇಳ್ತಾರೆ. ಅವರು ಮುಂದೆ ಸೋನಾ ಭಾರತ ದೇಶದಲ್ಲಿ ಹುಟ್ಟಿ ಭಾರತಕ್ಕೆ ಒಂದು ಅದ್ಭುತವಾದ ಸಂವಿಧಾನವನ್ನು ನೀಡಿ ಭಾರತದ ಋಣವನ್ನು ತೀರಿಸಿದ್ದಾರೆ ಅಂತಲ್ಲಿ ಬರೆದಿಡಲಾಗಿದೆ. ಅಂತ ಮಹಾನ್ ವ್ಯಕ್ತಿಯ ಇವತ್ತ ಜನ್ಮದಿನ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡಲಾಗ್ತದೆ. ಆದುದರಿಂದ ಕಲಬುರಗಿ ಸಮಸ್ತ ಜನತೆಗೆ, ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಎಲ್ಲರಿಗೂ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಭೀಮ್, ಜೈ ಪ್ರಭುತ್ವ ಭಾರತ.